ಕಾಂತಾರ 2 ಅಥವಾ ಕಾಂತಾರ 2ನೇ ಸಿನಿಮಾವನ್ನ ನಾವು ನೋಡ್ಕೊಂಡ್ ಬಂದ್ವಿ. ಅದರ ರಿವ್ಯೂ 10 ಪಟ್ಟು ಜಾಸ್ತಿ ಆಗಿದೆ. ಬಜೆಟ್ ಅಲ್ಲಿ 14 ಕೋಟಿ ಇದ್ದಿದ್ದಲ್ಲಿ 125-130 ಕೋಟಿ ಹತ್ತತ್ರ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ರಿಚ್ನೆಸ್ ಇಂಪ್ರೂವ್ ಆಗಿದೆ. ರಿಷಬ್ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಜಯರಾಮ್ ಅವರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಎಕ್ಸಲೆಂಟ್ ಆಗಿ ಅದು ಕೂಡ ಡೆಲಿವರ್ ಆಗಿದೆ. ಸ್ಟೋರಿ ಲೈನ್ ಅಂತ ಬಂದಾಗ ಪ್ರೀಕ್ವೆಲ್ ಅಂತ ಕೂಡ ಹೇಳಿದ್ದಾರೆ. ಅಲ್ಲಿ ದೈವ ಇರುತ್ತೆ, ಕಾಡಿನ ಜನ ಇರ್ತಾರೆ, ನಾಡಿನ ಜನ ಇರ್ತಾರೆ, ಆಗಿನ ಕಾಲದವರು, ಇನ್ನೂ ಹಳೆ ಕಾಲದವರು, ಈ ಎರಡು ಸೆಟ್ ಆಫ್ ಪೀಪಲ್ ಇರ್ತಾರೆ ಅನ್ನೋದು ಕೂಡ ನಿಮಗೆ ಸ್ಪಷ್ಟ ಆಯ್ತು. ಹಾಡುಗಳು, ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ ಓಕೆ. ಹಾಡುಗಳ ವಿಚಾರಕ್ಕೆ ಬಂದಾಗ ಅಂತ ಇಂಪ್ಯಾಕ್ಟ್ ಮಾಡ್ತಾ ಇಲ್ಲ. ರಿಪಿಟೇಷನ್ ಅನ್ನೋ ಫೀಲಿಂಗ್ ವೀಕ್ಷಕರಿಗೆ ಬರದಂತೆ ನೋಡ್ಕೊಳ್ಳೋಕೆ ಬೇರೆ ಬೇರೆ ವಿಚಾರಗಳಲ್ಲಿ ಕಾಂಪನ್ಸೇಟ್ ಮಾಡಬೇಕಾಗತ್ತೆ. ಅದನ್ನ ಟ್ರೈ ಮಾಡುವ ಹಂತದಲ್ಲಿ ಕೆಲವೊಂದಷ್ಟು ಕಾಮಿಡಿ ಸೀಕ್ವೆನ್ಸ್ ಗಳು ಕೆಲವೊಂದಷ್ಟು ನಗು ತರಿಸ್ತವೆ, ಆದ್ರೆ ಹೆಚ್ಚಿನವು ನಗು ತರಿಸಲಿಲ್ಲ. ಜೊತೆಗೆ ಹಲವಾರು ಫೈಟಿಂಗ್ ಸೀಕ್ವೆನ್ಸ್ ಇದೆ. ಕಾಡಲ್ಲಿ ಮಾಟ ಮಂತ್ರ ಮಾಡೋ ಜನಗಳ ನಡುವೆ ಒಂದು ಫೈಟಿಂಗ್ ಇರುತ್ತೆ. ಅದು ಮುಗಿತಾ ಇಲ್ವಾ, ಚೂರು ಓಡ್ಸೋಣ ರಿಮೋಟ್ ಇದ್ರೆ ಅಂತ ಅನ್ಸುತ್ತೆ ಅಲ್ಲಿ. ಸೊ ಫೈನಲಿ ಸ್ನೇಹಿತರೆ, ನನಗೆ ಅನ್ಸಿದ್ದೇನು ಅಂತ ಹೇಳಿದ್ರೆ, ಕಾಂತಾರ ಒಂದ್ ನೆನಪಿಲ್ಲ ಅಥವಾ ಮೂವಿನೇ ನೋಡಿಲ್ಲ ಅಂತ ಹೇಳಿದ್ರೆ, ಈ ಮೂವಿ ನೋಡಿ ಹೊರಗೆ ಬರೋ ಸಂದರ್ಭದಲ್ಲಿ ಓಕೆ ಚೆನ್ನಾಗಿದೆ. ಆದ್ರೆ ಕಾಂತಾರ ಮೊದಲ ಸಿನಿಮಾವನ್ನೇ ಮೈಂಡ್ ಅಲ್ಲಿ ಇಟ್ಕೊಂಡು ಅದರ ಆ ಡೊಪಮೈನ್ ರಶ್ ಅನ್ನ ಇನ್ನೂ ಕೂಡ ಹಚ್ಚ ಹಸಿರಾಗಿ ಇಟ್ಕೊಂಡು ಕಾಂತಾರ 2 ನೋಡೋಕೆ ಹೋದವರಿಗೆ ಬಹುಶಃ ಕಾಂತಾರ 1 ಇದಕ್ಕಿಂತ ಸ್ವಲ್ಪ ಜಾಸ್ತಿ ಚೆನ್ನಾಗಿತ್ತು ಅಂತ ಅನಿಸಬಹುದು. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.